ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ಚಿಕ್ಕದಾಗಿ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ಬೇಗ ಮಾಡ್ಕೊಬೋದು, 10 ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬೋದು. ನಮಗೆ ಅನ್ನ ಏನಾದರೂ ಇತ್ತು ಅಂದರೆ ಇದು ಬೇಗ ಒಂದು 5ರಿಂದ 10 ನಿಮಿಷದಲ್ಲೇ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬ ಕ್ವಿಕ್ಕಾಗಿ ಮಾಡಿಕೊಂಡೆ. ಇದು ನನಗೆ ತಿನ್ಬೇಕು ಅನಿಸ್ತಾಯಿತ್ತು, ಹಾಗಾಗಿ ಮಾಡಿಕೊಂಡೆ. ಮೊದಲಿಗೆ ಒಂದು ಚಿಕ್ಕದಾಗಿ ಕಡಾಯಿ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ಒಂದು 3ರಿಂದ 4 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಎಣ್ಣೆಲಿ ಮಾಡ್ಕೊಬೋದು, ಬಟ್ ತುಪ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿ ಎರಡೂ ಫ್ರೈ ಮಾಡಿ ಇಟ್ಕೋಬೇಕು. ಫ್ರೈ ಮಾಡಿ ತೆಗೆದಿಟ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ನಾನು ಯಾವ ಥರ ಮಾಡ್ತೀನಿ ಅಂತ ನೀವು ನೋಡಿ ಗೊತ್ತಾಗುತ್ತೆ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಅಷ್ಟೇ, ಸ್ವಲ್ಪ ತೆಂಗಿನಕಾಯಿನ ಮಿಕ್ಸಿ ಮಾಡಿಕೊಂಡು ಅದನ್ನು ಹಾಕ್ಕೋಬೇಕು. ಆಮೇಲೆ ಬಿಸಿ ಅನ್ನ ಇರುತ್ತಲ್ವ, ಅದನ್ನ ಹಾಕಿ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಿ, ಲಾಸ್ಟಲ್ಲಿ ಮೇಲ್ಗಡೆ ಈ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿರ್ತೀವಲ್ವ ಅದನ್ನು ಹಾಕ್ಕೊಂಡ್ರೆ ಒಂದು ಸಿಂಪಲಾಗಿ ಬ್ರೇಕ್ಫಾಸ್ಟ್ ರೆಡಿನೇ ಆಗೋಗ್ಬಿಡುತ್ತೆ. ನಮಗೆ ಟೈಮ್ ಇಲ್ಲ ಅಂತಂದಾಗ ಅರ್ಜೆಂಟಲ್ಲಿ ಇರಬೇಕಾದ್ರೆ ಈ ಥರ ಟ್ರೈ ಮಾಡ್ಬೋದು. ತೆಂಗಿನಕಾಯಿನೇ ಇದಕ್ಕೆ ಮೇಯ್ನ್, ತುಂಬ ಟೇಸ್ಟ್ ಕೊಡುತ್ತೆ. ಗೀ ರೈಸ್ ಥರ ಎಲ್ಲ ಮಾಡ್ತೀವಲ್ವ, ಸೇಮ್ ಅದೇ ಟೇಸ್ಟಲ್ಲೇ ಬರುತ್ತೆ. ಗೀ ರೈಸ್ ಏನಂದರೆ ನಾವು ಕುಕ್ಕರಿಗೆ ಹಾಕ್ಬಿಟ್ಟು ಕುಕ್ಕರಲ್ಲೇ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಬಿಟ್ಟು ಅನ್ನ ಎಲ್ಲ ಹಾಕಿ ಅದರಲ್ಲೇ ಬಾಯ್ಲ್ ಮಾಡ್ತಾರೆ ಕೆಲವರು. ಬಟ್ ನಾನು ಸಪ್ರೇಟ್ ರೈಸ್ ಮಾಡಿ ಈ ಥರ ಟ್ರೈ ಮಾಡಿದೆ ಇವತ್ತು. ತುಪ್ಪ ಹಾಕಿರೋದ್ರಿಂದ ಸೇಮ್ ಗೀ ರೈಸ್ ಥರನೇ ಬಂದಿತ್ತು. ಇದು ಚೆನ್ನಾಗಿ ದ್ರಾಕ್ಷಿ ಎಲ್ಲ ದಪ್ಪ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈ ತುಪ್ಪದಲ್ಲಿನೇ. ಎಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಅಂದರೆ ಫ್ಲೇವರ್ ಕಡಿಮೆ ಆಗುತ್ತಲ್ವ, ಹಾಗಾಗಿ ತುಪ್ಪ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದು. ಹಾಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಇನ್ನೂ ಯಾರೂ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಇದರಲ್ಲೇ ಬಿಡಬಾರ್ದು, ನಾವು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಲ್ವ, ಯಾಕಂದರೆ ಅದು ಮೆತ್ತಗಾಗ್ಬಿಡುತ್ತೆ ಎಲ್ಲ ದ್ರಾಕ್ಷಿ ಗೋಡಂಬಿ ಅಂದ್ಬಿಟ್ಟು. ದ್ರಾಕ್ಷಿ ಆಯಿತು, ಗೋಡಂಬಿ ಒಂದು ಸ್ವಲ್ಪ ಆಯಿತು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅನ್ನ ಇದಕ್ಕೆ ಏನು ಗೊತ್ತಾ, ಉಡಿ ಥರ ಮಾಡಬೇಕು, ಸ್ವಲ್ಪ ಗಟ್ಟಿ ಮಾಡ್ತಾರಲ್ವ ಅಕ್ಕಿ ಥರ, ಆ ಥರ ಇದ್ರೇ ಚೆನ್ನಾಗಿರುತ್ತೆ. ತುಂಬ ಸ್ಮ್ಯಾಶಾಗಿ ಮಾಡಿಬಿಟ್ರೆ ಅನ್ನ ಚೆನ್ನಾಗಾಗಲ್ಲ ಇದಕ್ಕೆಲ್ಲ. ಇದೊಂದು ಪುಟಾಣಿ ವಿಡಿಯೋ, ಹಂಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ಇಷ್ಟ ಆದರೆ ಲೈಕ್ ಮಾಡಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಫ್ರೈ ಮಾಡ್ಕೊಳ್ಳೋಣ. ನನಗೆ ಖಾರ ಸ್ವಲ್ಪ ಜಾಸ್ತಿ ಬೇಕನ್ನಿಸ್ತು, ಹಾಗಾಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಏನಂದರೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಟೈಮ್ ಆಗುತ್ತಲ್ವ, ಟೈಮ್ ಇರಲಿಲ್ಲ, ಹಾಗಾಗಿ ತುಂಬ ಬೇಗ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ಮಾಡಿದ್ದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಸಹ ಹಾಕ್ಕೊಂಡೆ ನಾನು. ಒಂದೊಂದು ಟೈಮ್ ಇರಲ್ಲ, ಅಂಥ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಯಾವುದು ಕ್ವಿಕ್ಕಾಗುತ್ತೆ ನಮಗೆ ಆ ರೆಸಿಪಿನೇ ನಾವು ಮಾಡ್ಕೋಬೇಕಾಗುತ್ತೆ. ಎಲ್ಲ ಟೈಮಲ್ಲೂ ನಾವು ತುಂಬ ಟೈಮ್ ಹಿಡಿಯುತ್ತಲ್ವ, ಅದನ್ನೇ ಮಾಡೋಕ್ಕಾಗಲ್ಲ. ಈ ಚಳಿ ಬೇರೆ ಅಲ್ವಾ, ಬೇಗ ಎದ್ದೇಳೋಕ್ಕಾಗಲ್ಲ, ಸೊ ಹಾಗಾಗಿ ಟೈಮ್ ಇಲ್ಲ ಅಂದ್ಬಿಟ್ಟು ಇದನ್ನೇ ಟ್ರೈ ಮಾಡಿದೆ. ಇವಾಗ ತೆಂಗಿನಕಾಯಿ ರುಬ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ತೆಂಗಿನಕಾಯಿ ಫ್ರೆಶ್ ಆಗಿರಬೇಕು, ಆವಾಗಲೇ ಅದು ಚೆನ್ನಾಗಿರೋದು. ಅದು ತುಪ್ಪದಲ್ಲೇ ಚೆನ್ನಾಗಿ ಎಲ್ಲ ಫ್ರೈ ಆಗಬೇಕು, ತೆಂಗಿನಕಾಯಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ. ಮತ್ತು ಈಗ ಆಗಿದ್ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕಿ ಉಪ್ಪು ಹಾಕ್ಬಿಟ್ಟು ಮೇಲ್ಗಡೆ ರೈಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಸಿಂಪಲಾಗಿ ರೆಡಿನೇ ಆಗೋಗ್ಬಿಡುತ್ತೆ. ಇವಾಗ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಇವಾಗ ತಿಂದುಬಿಟ್ಟು ತರಕಾರಿ ಬೇರೆ ಸಾಯಂಕಾಲ ತೊಗೊಂಬರಕ್ಕೆ ಹೋಗಿದ್ದು, ಸೊ ಆ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ. ಟೈಮ್ ಯಾವಾಗಿರುತ್ತೋ ಆವಾಗ ತಂದಿಟ್ಕೋಬೇಕು ತರಕಾರಿ, ಹಾಗಾಗಿ ಬೆಳಗ್ಗೆ ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ಬೆಳಗ್ಗೆ ಮಾಡಿದ್ದಂಥ ತಿಂಡಿ ಅದನ್ನು ತೋರಿಸ್ದೆ ನಿಮ್ಮ ಜೊತೆ. ಇವಾಗ ನಾನು ಸಾಯಂಕಾಲ ಮತ್ತೆ ತರಕಾರಿ ಎಲ್ಲ ತೊಗೊಂಡ್ಬಿಟ್ಟು ಬಂದಿದ್ದು. ಮನೇಲಿ ಖಾಲಿ ಆಗಿತ್ತು, ಸೊ ಹಾಗಾಗಿ ಏನೇನು ಬೇಕೋ ಎಲ್ಲ ಒಟ್ಟಿಗೆ ತಂದು ಇಟ್ಕೊಂಬಿಟ್ರೆ ನೆಕ್ಸ್ಟು ನಮಗೆ ಟೈಮ್ ಸೇವ್ ಆಗುತ್ತೆ. ಪದೇ ಯಾವುದಾದ್ರೂ ಅದು ಖಾಲಿ ಆಯಿತು ಅಂತ ಟೆನ್ಷನ್ ಇರೋಲ್ಲ. ನೋಡಿ ಎಷ್ಟು ಬೇಗ ರೆಡಿ ಆಯಿತು, ಚೆನ್ನಾಗಿತ್ತು ಟೇಸ್ಟು. ಇವಾಗ ಇಲ್ಲಿ ತರಕಾರಿ ತೊಗೊಂಡು ಬರೋಕ್ಕೆ ಅಂತ ಸಾಯಂಕಾಲ ಬಂದ್ವಿ. ಏನಾದರೂ ಫ್ರೆಶ್ಶಾಗಿ ಸಿಗುತ್ತೆ ಇಲ್ಲಿ, ಎಲ್ಲನೂ ಒಂದೇ ಕಡೆ ಇಟ್ಕೊಂಡಿರ್ತಾರೆ. ನಮ್ಗೆ ಏನು ಬೇಕು ಕ್ಯಾರೆಟ್, ಬೀನ್ಸು ಪ್ರತಿಯೊಂದು ಕೂಡ ಸಿಗುತ್ತೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸಿಗುತ್ತೆ. ಹಾಗಾಗಿ ನಾನು ಇಲ್ಲೇ ಬರ್ತೀನಿ.
ಏನೇನು ಬೇಕು ಅಂತ ಇನ್ನೊಂದು ಏನಂದರೆ ಒಟ್ಟಿಗೆ ಇವರು ಎಲ್ಲ ಒಂದೇ ಕಡೆ ಇಟ್ಕೊಂಡಿರೋದ್ರಿಂದ ನಮಗೆ ನೆನಪಾಗುತ್ತೆ, ಯಾವುದೂ ಮರೆಯೋದಕ್ಕಾಗಲ್ಲ. ಇಲ್ಲಾಂದರೆ ಯಾವುದಾದ್ರೂ ಮರ್ತುಬಿಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಸಾಯಂಕಾಲ ತರಕಾರಿ ಎಲ್ಲ ತೊಗೊಂಡಾದ್ಮೇಲೆ ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ತುಂಬ ಲೇಟ್ ಆಗಿಬಿಟ್ಟಿತ್ತು, ಹೊಟ್ಟೆ ತುಂಬ ಹಶ್ವಾಗ್ತಿತ್ತು. ಹಾಗಾಗಿ ಇಲ್ಲೇ ಒಂದು ಮಸಾಲೆ ದೋಸೆ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದು. ಇಲ್ಲಿ ಮಸಾಲೆ ದೋಸೆ ಮಾಡ್ತಾರೆ, ಮುಳ್ಬಾಗ್ಲು ಸ್ಟೈಲಲ್ಲಿ ಮಾಡ್ತಾರೆ, ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇಲ್ಲಿ ತಿನ್ಕೊಂಬಿಟ್ಟು ಹೋಗೋಣ, ಇವತ್ತು ಟ್ರೈ ಮಾಡೋಣ ಅಂತ ಬಂದಿದ್ದು. ಇಡ್ಲಿ ಮತ್ತು ದೋಸೆ ಎರಡನ್ನೂ ತಿನ್ಕೊಂಡು ಮನೆಗೆ ಹೋಗಿದ್ದಂಥದ್ದು. ಈ ವಿಡಿಯೋ ಇಷ್ಟ ಆಯಿತಾ ಹೇಗೆ ಅಂತ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್, ಇನ್ನೂ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವೈಟ್ ತಿನ್ಕೋಬೋದು. ಪಿಂಕಾಯಿ ಚಟ್ನಿ ತೋರಿಸು, ಚಟ್ನಿ ತೋರಿಸು. ನೋಡಿದ್ರಲ್ವ, ಇಡ್ಲಿ ದೋಸೆ ಎರಡೂ ಚೆನ್ನಾಗಿತ್ತು, ತಿನ್ಕೊಂಡು ಮನೆಗೆ ಹೋದ್ವಿ. ಇವತ್ತಿನ ಪುಟಾಣಿ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬರಲಾ, ಬಾಯ್.